ನಮಸ್ತೆ ಎಸ್ ಆಲ್ ಮ್ಯಾಮ್. ಮಾಸ್ಟರ್. ನಮಸ್ತೆ. ಮೊದಲಿಗೆ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ, ಬಾಬಾಜಿಯವರಿಗೂ ಹಾಗೂ ಈ ವೇದಿಕೆ ಕಾರಣೀಭೂತರಾದಂಥ ರಂಗನಾಥ್ ಸರ್ ಅವರಿಗೂ ವಂದಿಸುತ್ತಾ, ನನ್ನ ಮಾತಾಪಿತೃಗಳಿಗೂ ಹಾಗೂ ನನ್ನ ಗುರುವೃಂದಕ್ಕೂ ವಂದಿಸುತ್ತಾ, ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಧ್ಯಾನ ಬಂಧುಗಳಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಈ ದಿನ ನಾನು ಏನು ಮಾತಾಡಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಮೊದಲಿಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಅಂದ್ರೆ ಯಾರೇ ಒಂದು ಜೀವನಕ್ಕೆ ದಾರಿ ಹೇಳ್ಕೊಟ್ಟಂತವ್ರು ಕೂಡ ನಮ್ಗೆ ಗುರು ಆಗಿರ್ತಾರೆ. ಒಂದು ಅಕ್ಷರ ಕಲಿಸಿದವರು ಕೂಡ ಗುರು. ಈಗ ಸರ್ ನಮ್ಗೆ ರಂಗನಾಥ್ ಸರ್ ಹೇಳ್ಕೊಟ್ಟಂತ ಒಂದು ಕ್ವಾಂಟಮ್ ವಿದ್ಯೆ, ಅಂದ್ರೆ ಕ್ವಾಂಟಮ್ ವಿದ್ಯೆ ಅಂತಂದ್ರೆ ಅದು ನನಗೆ ಮೊದಲು ಗೊತ್ತಿತ್ತು, ಬಟ್ ಅದ್ರ ಹೆಸರು ಗೊತ್ತಿರ್ಲಿಲ್ಲ. ನಾವು ಒಂದ್ ಸ್ವಲ್ಪ ಅದೇ ಕ್ವಾಂಟಮ್ ವಿದ್ಯೆ ಉಪಯೋಗಿಸೋರ್ ಮನೇಲೆ ನಾವು ಇರೋದ್ರಿಂದ, ನಮ್ಮ ಮನೇಲಿ ನಮ್ಮ ತಂದೆ ತಾಯಿಗಳು, ನಮ್ಮ ಸೀನಿಯರ್ಸ್ ಎಲ್ಲ ಇದನ್ನ ಮಾಡಿದ್ದಾರೆ. ಅದರಿಂದ ನಾನು ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿತ್ತು, ಅದ್ರ ಹೆಸರು ಮಾತ್ರ ಗೊತ್ತಿರ್ಲಿಲ್ಲ. ಇದ್ರ ಅಳವಳಿಕೆ ಏನು, ಯಾತಕ್ ಮಾಡ್ತಾರೆ ಅಂತ ಅರ್ಥ ಆಗಿರ್ಲಿಲ್ಲ. ಸುಮ್ನೆ ಮೂಕವಾಗೆಲ್ಲ ಮಾಡ್ಕೊತಾ ಇದ್ವಿ. ಇದ್ರ ಬಗ್ಗೆ ತಿಳುವಳಿಕೆ ಇರ್ಲಿಲ್ಲ ಅಷ್ಟೊಂದು. ಮಾಡೋದಂತೂ ಮಾಡ್ತಾ ಇದ್ವಿ. ಯಾಕೆ ಮಾಡ್ಬೇಕು, ಏನಕ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ, ನಿಮ್ ಜೊತೆಗೆ ಗುರುಗಳು ನಮ್ಗೆ ಹೇಳ್ಕೊಟ್ಟಂತ ಒಂದು ವಿದ್ಯೆಗಳಲ್ಲಿ ಈಗ ರಂಗನಾಥ್ ಸರ್ ನಮ್ಗೆ ಕಲ್ಸ್ಕೊಡ್ತಿರುವಂತದ್ದು ಅಂದ್ರೆ ಈ ಶಿವಮೊಗ್ಗ ಚಿಕಿತ್ಸೆ. ಇದರಲ್ಲಿ ನಾವು ಮೊದಲು ಏನ್ ಅಳವಡಿಸ್ಕೊಂಡ್ವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಜೀವನದಲ್ಲಿ ನಾನು ಮಹಾವತಾರ್ ಫೌಂಡೇಶನ್ ಬಂದ್ಮೇಲೆ ಶಿವಮೊಗ್ಗ ಚಿಕಿತ್ಸೆ ಅಳವಡಿಸ್ಕೊಂಡಿದೀನಿ. ಅದ್ರ ಬಗ್ಗೆ ಹೇಳಿದೀನಿ. ಇವಾಗಲೇ ಸುಮಾರು ಕ್ಲಾಸ್ಗಳು ಆಗಿದೆ. ಮತ್ತೆ ಹುಬ್ಳಿ ನಾನಿರಲ್ಲ, ಲೈವಲ್ಲೂ ಕೂಡ ಕ್ಲಾಸ್ ಕೊಟ್ಟು ಬಂದಿದ್ದೀನಿ. ಮತ್ತೆ ಇನ್ನೇನಪ್ಪಾ ಅಂದ್ರೆ ಕಲರ್ ಥೆರಪಿ ಅದನ್ನು ಕೂಡ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಯಾವಾಗ ಅಂದ್ರೆ ನಮ್ಗೆ ಯಾವಾಗ್ಲಾದ್ರು ಎಲ್ಲಾ ಟೈಮಲ್ಲೂ ಮಾಡ್ಬೇಕು ಅಂತ ಇಲ್ಲ. ನಮ್ಗೆ ಯಾವಾಗ ಅದ್ರ ಉಪಯೋಗ ಬೇಕು ಅನ್ಸುತ್ತೆ ಅವಾಗ ಮಾಡಿದ್ರೆ ಸಾಕು. ಈಗ ನಿದ್ದೆ ಯಾವಾಗ್ಲೂ ಬರಲ್ಲ ಅಂತಿರಲ್ಲ. ಯಾವಾಗ್ಲೂ ತುಂಬಾ ಟೆನ್ಷನ್ ಆದಾಗ, ಏನೋ ಆರೋಗ್ಯದಲ್ಲಿ ಏರ್ಪೇರಾದಾಗ ನಿದ್ದೆ ಬಂದಿರಲ್ಲ. ಆ ಟೈಮಲ್ಲಿ ನಾನು ಹೆಬ್ಬೆರಳಿಗೆ ಈ ತರ ಒಂದು ಮಾರ್ಕ್ ಮಾಡ್ಕೊಳ್ಳೋದೆಲ್ಲ ಹೇಳ್ಕೊಟ್ಟಿದ್ರು. ಕಾಲು ಅಂತ ಇಟ್ಕೊಂಡಾಗ ಕಾಲಿನ ಹೆಬ್ಬೆರಳಿಗೆ ಒಂದು ಕಪ್ಪು ಅಥವಾ ನೀಲಿ ಪೆನ್ನಿಂದ ಈ ತರ ಒಂದು ಮಾರ್ಕ್ ಮಾಡು, ಸುತ್ತನೂ ಇಲ್ಲಿ ಗೆರೆ ಇಟ್ಕೊಳ್ಳೋದು ಅಂತ ಹೇಳಿದ್ರು. ಎರಡೂ ಕಾಲುಗಳ ಹೆಬ್ಬೆರಳುಗಳಿಗೆ ನಾನು ಹಾಕೊಂಡ್ ಮಾಡ್ಕೊಂಡು ಅದರ ಅನುಭವ ನನಗೆ ಆಗಿದೆ. ಜೊತೆಗೆ ಮತ್ತೆ ಈ ಒಂದು ಹೇಳ್ಬೇಕು ಅಂತಂದ್ರೆ ಮುದ್ರಾ ಥೆರಪಿಗಳು, ಮುದ್ರೆಗಳೆಲ್ಲ ಹೇಳ್ಕೊಟ್ಟಿದ್ದಾರೆ. ಮುದ್ರೆನಲ್ಲಿ ಧ್ಯಾನ ಮುದ್ರೆ ಒಂದು ಮಾತ್ರ ನಮಗ್ ಗೊತ್ತಿತ್ತು. ಬೇರೆ ಒಂದೆರಡು ಸಣ್ಣ ಪುಟ್ಟ ಗೊತ್ತಿದ್ರುನು ಅದನ್ನ ನಾವು ಡೈಲಿ ಮಾಡ್ತಿಲ್ಲ. ಇವಾಗ ಡೈಲಿ ಒಂದು 10 ನಿಮಿಷ ಆದ್ರೂನು ಮುದ್ರೆಗಳು ಮಾಡ್ಬೇಕು. ನಾವು ಜಪ ತಪ ಇವೆಲ್ಲ ಮಾಡ್ಬೇಕಾದ್ರೆ ಮಾಡ್ತಿದ್ದು ಗೊತ್ತಿತ್ತು. ನಮ್ಮ ಆರೋಗ್ಯಕ್ಕೋಸ್ಕರ ಇದನ್ನ ಮಾಡ್ಬೇಕು ಅಂತ ನಮಗ್ ಗೊತ್ತಿರ್ಲಿಲ್ಲ. ಅದನ್ನು ಕೂಡ ನಾವು ರಂಗನಾಥ್ ಸರಿಂದ ನಾವು ಕಲ್ತ್ಕೊಂಡಿದ್ದಾಗಿದೆ. ಮತ್ತೆ ಅದು ಊಟಗಳ ಬಗ್ಗೆ, ಊಟಗಳ ಬಗ್ಗೆನೂ ನಾವು ಬರೀ ಕೈ ಬರ್ಕೊಳ್ಳೋದಾಗ್ಲಿ, ಒಂದು ಕಣ್ಣಿಗೆ ಕೆಲಕು ಒಂದೊಂದು ಕಲರ್ ಹೇಳಿದ್ದಾರೆ. ಇದನ್ನೆಲ್ಲ ನಾವು ಬರ್ಕೊಂಡ್ಬಿಟ್ರೆ ಸಾಕಾಗಲ್ಲ. ಆಹಾರದಲ್ಲೂ ನಾವು ಕಲರ್ನ ಕೊಟ್ರೆ ನಮ್ಮ ಇನ್ನರ್ ಒಳಗಡೆ ಇರುವಂತ ಒಂದು ಅವಯವಗಳಿಗೆ, ಅಂಗಾಂಗಗಳಿಗೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಕೂಡ ಒಂದಿನ ಕ್ಲಾಸ್ ಮಾಡಿದ್ರು. ಅದ್ರ ಬಗ್ಗೆ ನಾನು ತುಂಬಾ ಆಳವಾಗಿ ತಗೊಂಡದನ್ನ ಅದು ಕೂಡ ಮಾಡ್ತಾ ಇರ್ತೀನಿ. ಅಂದ್ರೆ ನನಗೆ ಮೊದಲೇ ಕಲರ್ ಜ್ಯೂಸ್ಗಳ ಬಗ್ಗೆ ನಾನು ತುಂಬಾ ಇಂಟ್ರೆಸ್ಟ್ ಇತ್ತು. ಕಲರ್ ಜ್ಯೂಸ್ಗಳು, ಗ್ರೀನ್ ಜ್ಯೂಸು, ಆಮೇಲೆ ಪಿಂಕ್ ಜ್ಯೂಸು, ಇದನ್ನೆಲ್ಲ ಮಾಡ್ತೀವಿ. ಆ ನೀಲಿ ಹೂ ಸಿಕ್ಕಿದಾಗ ನೀಲಿ ಜ್ಯೂಸು ಇದೆಲ್ಲ ಮಾಡ್ತಿರ್ತೀನಿ. ಇದು ಕೂಡ ಮೊದಲು ಮಾಡ್ತಿದ್ದೆ, ಬಟ್ ಅರ್ಥ ಗೊತ್ತಿಲ್ಲದೆ ಮಾಡ್ತಿದ್ದೆ. ಅದನ್ನೇ ನಾನು ಹೇಳಿದ್ದು, ಒಂದು ಮಾಡ್ತಿದ್ವಿ. ಇದ್ರಿಂದ ನಿಮ್ಗೆ ಏನ್ ಪ್ರಯೋಜನ ಒಂದೋ ಎರಡೋ ಗೊತ್ತಿತ್ತೇನೋ ಅಷ್ಟೇನೆ. ಅಂದ್ರೆ ಸರ್ ಹೇಳಿದ್ಮೇಲೆ ಅದನ್ನ ನಾವು ಇಂಟ್ರೆಸ್ಟ್ ಆಗಿ ತಗೊಂಡ್ವಿ. ಇನ್ನೂ ಒಂದು ಪಾಯಿಂಟ್ ಹೆಚ್ಚಿಗೆ ಅದಕ್ಕೆ ಒತ್ತು ಕೊಟ್ಟು ಮಾಡ್ಕೊತಾ ಇದ್ದೀವಿ. ಆಹಾರಗಳು, ಈಗ ಒಂದು ಚಪಾತಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಗ್ರೀನ್ ಚಪಾತಿ ಮಾಡೋದು, ಒಂದಿನ ಒಂದು ಪಾಲಕ್ ಸೊಪ್ಪುಗಳೆಲ್ಲ ರುಬ್ಕೊಳ್ಳೋದು, ಸ್ವಲ್ಪ ಎಣ್ಣೆಲಿ ಬಡಿಸಿ ರುಬ್ಬಿಟ್ಟು ಅದನ್ನು ಕೂಡ ಚಪಾತಿ ಹಿಟ್ಟು ಕಲ್ಸ್ಕೊಂಡು ನಾವು ಗ್ರೀನ್ ಚಪಾತಿ ಮಾಡ್ಕೋಬಹುದು. ಹಾಗೆ ಬೀಟ್ರೂಟ್, ಒಂದ್ ಮನೇಲಿ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡ್ ಕುಡಿತೀವಲ್ವಾ, ಮತ್ತೆ ಅದ್ರದ್ದೇ ಒಂದ್ ಸ್ವಲ್ಪ ಅಂಶ ಇನ್ನು ಮಿಕ್ಕಿರುತ್ತೆ. ಆ ವೇಸ್ಟ್ ಆಗದಂಗೆ ಅದನ್ನು ಕೂಡ ಮತ್ತೆ ಅದನ್ನ ಚಪಾತಿ ಹಿಟ್ಟಿಗೆ ಕಲ್ಸ್ಕೊಂಡ್ ಮಾಡಿದಾಗ ಅದು ರೆಡ್ ಚಪಾತಿ ತರ ಬರುತ್ತೆ. ಜೊತೆಗೆ ಈ ಮೊಸರು ನಾವು ಹಾಕೋತೀವಲ್ವಾ, ಅವಾಗ ರೆಡ್ ವೈಟ್ ಒಂದ್ ಸ್ವಲ್ಪ ಚಟ್ನಿ ಪುಡಿ ಸ್ಟ್ರಾಂಗ್ ಇರೋದು ಹಾಕೊಂಡು ಅದು 3 ಕಲರ್ ಸೇರಿಸ್ದಂಗೆ ನಮಗೆ ಆಹಾರದಲ್ಲೂ ಕೂಡ ನಾವು ಅದನ್ನ ಅಳವಡಿಸ್ಕೊಂಡಂಗೆ ಆಗುತ್ತೆ. ಇದನ್ನೆಷ್ಟು ನಾವು ಸರಿ ಹೇಳ್ಕೊಟ್ಟಿರಂತ ಒಂದು ಎಲ್ಲ ಒಂದು ಉಪಯೋಗ ಆಗಂತದ್ದೇ ಅವ್ರು ಹೇಳ್ಕೊಡುವಂತದ್ದು. ಯಾವ್ದು ನಾವು ವೇಸ್ಟ್ ಮಾಡಿ ಇವ್ರು ಏನಾದ್ರು ಹೇಳಿದ್ರೆ ನಮ್ಗೇನ್ ಬೇಕಿಲ್ಲ ಅಂತ ಬಿಡುವಂತದ್ದು ಯಾವ್ದು ಹೇಳ್ಕೊಟ್ಟಿಲ್ಲ. ಅವ್ರು ಹೇಳ್ಕೊಡೋದನ್ನೆಲ್ಲ ನಾವು ಪಾಯಿಂಟ್ ನಾವು ಗುರ್ತಿಟ್ಕೊಂಡು, ಅಕಸ್ಮಾತ್ ನಮ್ಗೆ ಬೇಡ ಇವತ್ತು ಅಂದ್ರೆ ಅದ್ ನಾಳೆ ಬೇಕಾಗತ್ತೆ. ಅದರಿಂದ ನಾವು ಮನ್ಸಲ್ಲಿ ಅದನ್ನ ಇಟ್ಕೊಂಡು ಅಥವಾ ಬರೆದಿಟ್ಕೊಂಡು ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಇದಿಷ್ಟಲ್ದೆ ಈಗ ಮೇಡಮ್ ಹೇಳ್ದಂಗೆ ಹೀಲಿಂಗು, ಇದು ಕ್ವಾಂಟಮ್ ಹೀಲಿಂಗ್ ಅಂತಂದ್ರೆ ನಾವು ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ, ಅದ್ರ ಹೆಸರು ಗೊತ್ತಿರ್ಲಿಲ್ಲ. ಕ್ವಾಂಟಮ್ ಹೀಲಿಂಗ್ ಹಾಗಂತಂದ್ರೆ ಏನಪ್ಪಾ ಅಂದ್ರೆ ನಾವು ಬರೀ ಯಂತ್ರ ಮಂತ್ರ ಮತ್ತೆ ಈ ಮಾತ್ರೆಗಳು ಇವೆಲ್ಲಾನು ಬಿಟ್ಟು ಬಂದಿದೀವಿ ಅಂತ ಅನ್ಕೊಂಡ್ರು, ಈ ಕ್ವಾಂಟಮ್ ಹೀಲಿಂಗ್ ಅಂತಂದ್ರೆ ಏನಪ್ಪಾ ಅಂದ್ರೆ ಚಿಕ್ಕ ಚಿಕ್ಕ ವಸ್ತುಗಳಿಂದ ತಯಾರಾಗಿರುವಂತ ಒಂದು ಅಂಗಗಳು ನಮ್ಮ ಶರೀರದ ಒಳಗಡೆ ಶರೀರ ಎಲ್ಲ ಒಬ್ಬ ಮನುಷ್ಯನ ಒಂದು ದೇಹ ತಯಾರಾಗಿರೋದೇ
ಪಂಚಭೂತಗಳಿಂದ. ಅದ್ರಲ್ಲೂ ಅದೆಲ್ಲರಿಗೂ ಸಾಮಾನ್ಯವಾಗಿ ಎಲ್ಲ ಗೊತ್ತಿದೆ. ಇದು ಎಲ್ಲ ಮತ್ತೆ ರಿಪೀಟ್ ಮಾಡೋದ್ ಬೇಡ. ದೇಹದ ರಚನೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸರ್ ತುಂಬಾ ವಿಶದವಾಗಿ ಹೇಳ್ಕೊಟ್ಟಿರ್ತಾರೆ. ನಾನು ಹೇಳೋದಕ್ಕಿಂತ ಅವ್ರು ಚೆನ್ನಾಗಿ ತಿಳಿಯೋ ತರ ಹೇಳಿರ್ತಾರೆ. ಅದರಿಂದ ನಾವು ಚಿಕ್ಕ ಚಿಕ್ಕ ಅಂಗಾಂಶಗಳಿಂದ ಹೊಂದಿರುವಂತ ಒಂದು ಶರೀರದ ಅಂಗ ಅಥವಾ ಅಂಗಾಂಶಗಳಿಂದ ಆಗಿರುವಂತ ಒಂದು ಪಾರ್ಟ್ಸ್‌ಗಳು ಒಳಗೆಲ್ಲ ಶರೀರದಲ್ಲಿ ಇದೆ ಅಲ್ವಾ ನಮ್ಗೆ. ಅಲ್ಲೇನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಒಂದ್ ಸ್ವಲ್ಪ ಏರ್ಪೇರು ಅದು ಒಂದು ಊಟದಲ್ಲಾಗ್ಲಿ, ಒಂದು ಊಟ ತಿಂಡಿ ಆಗಿರ್ಬೋದು, ನಾವು ಹೊರಗಡೆ ಹೋದಾಗ್ಲೇ ಆಗಿರ್ಬೋದು, ಒಂದು ಕಣ್ಣೆಸ್ರು ಅದು ಇದು ಅಂತೆಲ್ಲ ಇವಾಗೆಲ್ಲ ಹೇಳ್ತೀವಲ್ವಾ. ಈಗ ಹೇಳಿದ್ರು ಮೇಡಮ್ಮು. ಇಂಥದ್ದೆಲ್ಲಾನು ನಾವು ಯಾವ ರೀತಿ ತೆಗ್ದಾಕ್ಬೇಕು ಅಂದ್ರೆ, ಇದು ಮಾನಸಿಕವಾಗೂ ಕೂಡ ಬರುತ್ತೆ. ಬರೀ ಶರೀರಕ್ಕೆ ಬಂದಿರೋದಲ್ಲ ಕಾಯಿಲೆಗಳು. ಶರೀರಕ್ಕೆ ಬಂದಾಗ ಮಾತ್ರ ಕಾಯಿಲೆ ಆಗಲ್ಲ. ಮಾನಸಿಕವಾಗಿ ಬಂದಾಗ್ಲೂ ಇದು ನಮ್ಗೆ ಕಾಯಿಲೆ ಅಂತ ಅನ್ಸ್ಕೊಳ್ಳುತ್ತೆ. ಅಂದ್ರೆ ಅದನ್ನ ನಾವು ಏನೇ ಒಂದು ಸಣ್ಣ ಪುಟ್ಟ ಮನೇಲೇ ಮಾಡ್ಕೊಳ್ಳುವಂತ ಒಂದು ಸಣ್ಣ ಥೆರಪಿಗಳು ಅಂತ ಅಂದ್ರೆ, ಒಂದ್ ಒಡ್ಕಲ್ಗೆ ಎಣ್ಣೆ ಹಾಕೋದ್ರಿಂದ ಹಿಡಿದು, ಈಗ ಹೊಟ್ಟೆ ನೋವು ಬಂತು ಅಂತ ಇಟ್ಕೊಳ್ಳಿ, ತಕ್ಷಣ ಹೊರಗ್ ಮಾತ್ರೆ ತಗೊಂಡ್ಬಂದ್ ನುಂಗ್ಬಿಡುವಂಥದ್ದು ಈಗಿನ ಪ್ರವೃತ್ತಿಯವರಿಗೆ ಇದೆ. ಆದ್ರೆ ನಾವು ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕಂತಂದ್ರೆ ಕ್ವಾಂಟಮ್ ಹೀಲಿಂಗ್ ಅಂತ ಹೇಳಿದಾರಲ್ಲ, ಅದ್ರ ರೀತಿ ಕೂಡ ನಾವು ಮಾಡ್ಕೋಬಹುದು. ಅಂದ್ರೆ ಹೊಟ್ಟೆ ನೋವು ಏನಕ್ಕೆ ಬಂದಿದೆ? ಈ ನಮ್ಮ ಸಣ್ಣ ಸಣ್ಣ ಒಂದು ಸೂಕ್ಷ್ಮ ಮೊದ್ಲು ಅಣುವಿಂದ ಪರಮಾಣು, ಪರಮಾಣುವಿಂದ ಮಾಂಸ ಮುದ್ದೆ ಈ ತರ ಆಗಿ ನಮ್ಮ ಶರೀರ ಆಗಿದೆ. ಪಂಚಭೂತಗಳು ಇದರಿಂದ ಅಂತ ಗೊತ್ತಾಗಿದೆ ಅಲ್ವಾ? ನಾವು ಎಲ್ಲಿ ಯಾವುದೋ ಒಂದು ಸಣ್ಣ ಒಂದು ನೋವಾದಾಗ ಯಾವುದೋ ಒಂದು ಅಂಶಕ್ಕೆ ನಾವು ಅದಕ್ಕೆ ತೊಂದರೆ ಕೊಟ್ಟಿರ್ತೀವಿ ಅಂತ ತಿಳ್ಕೊಂಡು, ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಅದಕ್ಕೆ ನಾವು ಹೀಲಿಂಗ್ ಹೇಳ್ತಾ ಹೋಗ್ಬೇಕು. ಹೀಲಿಂಗ್ ಅಂತಂದ್ರೆ ಏನು? ಅದಕ್ಕೆ ಔಷಧಿ ಮಾತ್ರ ಇಲ್ಲದೆ ಒಂದು ನಮ್ಮ ಮಾನಸಿಕವಾಗಿ ನಮ್ಮ ಮನಸ್ಸು ಎಲ್ಲಿದೆ ಅಲ್ಲಿ ಆ ಮನಸ್ಸನ್ನ ಅಲ್ಲಿ ಕಳ್ಸೋದು. ಅದ್ ಯಾವ ಜಾಗದಲ್ಲಿ ನಮ್ಮ ನೋವಾಗಿದೆ ಅಲ್ಲಿಗೆ ನಾವು ಗುರಿ ಮಾಡ್ಕೊಂಡು ನಮ್ಮ ಮನಸ್ಸಲ್ಲಿ ಅದನ್ನ ಹೇಳ್ಕೊಳ್ಳೋದು. ಅದಕ್ಕೊಂದು ಶಾಂತಿ ಅಥವಾ ಧೈರ್ಯ ಈ ತರ ಒಂದ್ ಹೇಳೋದು. ನಿಮ್ಗೇನಾಗಿಲ್ಲ, ನಾನು ಹುಷಾರಾಗ್ತೀನಿ ಅಂತ ನಾವು ಅನ್ಕೊಂಡು ಅದಕ್ಕೊಂದು ಈಗ ಏನು ಬೇಡ ಅಂದ್ರೆ ಈಗ ಒಂದ್ ಎಣ್ಣೆ ಮಂತ್ರಿಸ್ಕೊಂಡ್ ಬರೋದು ಅಂತಾರೆ. ಒಕ್ಳಲ್ಲಿ 1 ಪಾಯಿಂಟ್ ಎಣ್ಣೆ ಹಾಕೋದು. ಅವಾಗ ಹೀಟ್‌ಗೆ ಬಂದಿರುತ್ತೋ, ಅದು ಗ್ಯಾಸ್‌ಗೆ ಬಂದಿರುತ್ತೋ ಏನೋ ಒಂದಾಗಿರುತ್ತೆ. ಆದ್ರೆ ಅದನ್ನ ನಾವು ಮಾನಸಿಕವಾಗಿ ಅದನ್ನ ಯೋಚನೆ ಮಾಡ್ಕೊಂಡು, ಅದು ಶಾರೀರಕ್ಕೆ ಬಂದ್ಬಿಟ್ಟಿದೆ, ನನಗೇನೋ ಆಗ್ಬಿಟ್ಟಿದೆ ಅಂತ ಅಧೈರ್ಯವಾಗಿ ಮಾಡ್ಕೊಂಡು ಹೋಗ್ಬಾರ್ದು. ಆವಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಒಕ್ಳಿಗೆ ಒಂದ್ 10 ನಿಮಿಷ ಒಂದ್ ಧ್ಯಾನದಲ್ಲಿ ಇದ್ಕೊಂಡೋ ಅಥವಾ ಅದ್ರ ಮೇಲೆ ಬೆರಳಾಡಿಸ್ತಾನೆ ಇದ್ಕೊಂಡ್ರೆ ಅವಾಗ ಅದು ಶಾಂತವಾಗುತ್ತೆ. ಅದು ಕೂಡ ಕ್ವಾಂಟಮ್ ಹೀಲಿಂಗ್‌ಗೆ ಸೇರುತ್ತೆ. ಮತ್ತೆ ಒಂದು ಚಿಕ್ಕದಾದ ಒಂದು ಅಣು ಇಂದ ಆಗಿರುವಂತ ಕಾಯಿಲೆನ ನಾವು ದೊಡ್ಡದು ಮಾಡ್ಕೊಂಡು ಹೋಗೋದ್ ಬೇಡ. ಅದಾಯ್ತಾ? ಮತ್ತೆ ನಾವು ಇನ್ನೇನಪ್ಪ ಹೇಳ್ಬೇಕು ಅಂದ್ರೆ, ಸೃಷ್ಟಿಲಿ ನಮ್ಗೆ ಬೇರೆ ಎಲ್ಲಾ ಒಂದು ಔಷಧೀಯ ವಸ್ತುಗಳೆಲ್ಲ ಸಿಕ್ಕಿರುತ್ತೆ. ಅದನ್ನ ಬಳಸ್ಕೊಂಡು ಕೂಡ ನಾವು ಮಾಡ್ಬೋದು. ಒಂದು ಬೇವಿನ ಸೊಪ್ಪು ಅಂತಾರೆ. ಈ ಬೇವಿನ ಸೊಪ್ಪು ಕೂಡ ಅದು ಎಲ್ಲ ಔಷಧೀಯ ವೃಕ್ಷ ಇದ್ರ ಬಗ್ಗೆನು ಎಲ್ಲ ಗೊತ್ತಿರುತ್ತೆ. ಇನ್ನೇನಾದ್ರೂ ಒಂದು ಸ್ವಲ್ಪ ಮಾನಸಿಕವಾಗಿ ತುಂಬಾ ಒಂದು ವ್ಯತ್ಯಾಸ ಆಗಿನೇ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಒಂದು ಜ್ವರ ಬಂದಿರುತ್ತೆ. ಈ ಒಂದು ತಣ್ಣೀರಲ್ಲೋ, ಮಳೆಯಲ್ಲೋ ನೆಂದು ಬಂದಿರ್ತೀವಿ. ಎಲ್ಲೋ ಹೋಗಿ ಒಂದ್ ಕಡೆ ಬೆಚ್ಕೊಂಡು ಹೆದ್ರ್ಕೊಂಡು ಬಂದಿರ್ತೀವಿ. ಏನೋ ಒಂದು ನಮ್ಗೆ ಗೊತ್ತಾಗದೇ ಇದ್ದಂಥದ್ದು ಒಂದು ಹಿಂದ್ಗಡೆ ಏನೋ ಸುಳ್ದಂಗಾದ್ರೂ ಅದಕ್ಕೆ ಹೆದ್ರ್ಕೊಂಡಿರ್ತೀವಿ. ಅದಕ್ಕೆಲ್ಲ ಜ್ವರ ಬಂದಿರುತ್ತೆ. ಅದಕ್ಕೆಲ್ಲ ತಕ್ಷಣ ಹೋಗಿ ಜ್ವರಕ್ಕೆ ಔಷಧಿ ತಗೊಳ್ಳುವಂಥದ್ದು ಏನು ಇರಲ್ಲ. ಈಗ ಒಂದು ದೊಡ್ಡವ್ರ ಹತ್ರ ಬಂದು ಹೇಳಿದ್ರೆ ಅವರು ಒಂದು ಸೊಪ್ಪಲ್ಲಿ ಏನ್ ತಗೊಂಬಂದು ನಮ್ಮ ಮನಸ್ಸಿಗೆ ಏನಪ್ಪಾ ಅಂದ್ರೆ ಯಾವ ಜಾಗಕ್ಕೆ ಏನಾಗಿದೆ, ಈಗ ನನ್ಗೆ ಶರೀರದ ಒಳಗಡೆ ಆಗಿದೆ, ಶರೀರದ ಮೇಲೆಲ್ಲ ಬಂದಿದೆ. ಜ್ವರ ಅಂದ್ರೆ ಶರೀರ ಶಾಖವಾಗಿರುತ್ತೆ. ಅದನ್ನ ನಾವು ತಣ್ಣಗ್ ಮಾಡ್ಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ಧೈರ್ಯ ಹೇಳುವಂಥದ್ದು ನನಗೇನು ಆಗಿಲ್ಲ. ಇದು ಕ್ವಾಂಟಮ್ ಹೀಲಿಂಗ್ ಅಂತ ಅಂದ್ರೆ ಏನು ಅಂದ್ರೆ, ಮೊದಲು ಮಾನಸಿಕವಾಗಿ ನಾವು ಧೈರ್ಯ ತುಂಬೋದು. ಧೈರ್ಯ ಹೇಳೋದು. ಆ ಜಾಗಕ್ಕೆ ಆಗಿರ್ಲಿ, ಆ ಮನುಷ್ಯನಿಗೆ ಆಗಿರ್ಲಿ ಧೈರ್ಯ ಹೇಳುವಂತ ಒಂದು ಕಲೆನೇ ಅಂದ್ರೆ ಔಷಧಿ ಮಾತ್ರೆ ಇಲ್ದೇನೆ ಹುಷಾರ್ ಮಾಡುವಂತ ಒಂದು ಕಲೆನೇ ಕ್ವಾಂಟಮ್ ಹೀಲಿಂಗ್ ಅಂತ ಅನ್ಕೋಬೇಕು ನಾವು. ಆವಾಗ ಏನ್ ಮಾಡೋದು, ಈ ಸೊಪ್ಪುಗಳನ್ನ ತಗೊಂಡ್ಬಂದ್ಬಿಟ್ಟು ದೊಡ್ಡವ್ರ ಕೈಲಿ ಕೊಟ್ಟು ಅವ್ರು ಸ್ವಲ್ಪ ಆಚಾರ ವಿಚಾರದಲ್ಲೆಲ್ಲ ಇರ್ತಾರೆ. ಒಂದಿಷ್ಟು ಮಂತ್ರಗಳು ಕಲ್ತಿರ್ತಾರೆ. ಅಂದ್ರೆ ಮಂತ್ರದಲ್ಲೂ ಸ್ವಲ್ಪ ಎಲ್ಲ ಹೀಲಿಂಗ್ ಆಗುವಂತದ್ದೆಲ್ಲ ಇರುತ್ತೆ, ಕಲ್ತಿದ್ದಾರೆ. ಇದು ಹಳ್ಳಿಗಳಲ್ಲಿ ಈಗಲೂ ಕೂಡ ನಡೀತಾ ಇದೆ. ಅದ್ರಿಂದ ಅವ್ರ ಕೈಲಿ ಅದನ್ನ ಕೊಟ್ಟು ಮುಖದಿಂದ ಕೆಳಗ್ವರ್ಗೂನು ದೃಷ್ಟಿ ತಾಕದ್ ಹಾಕ್ಸೋದು. ಇದೆಲ್ಲ ಮಾಡಿದಾಗ್ಲೂ ಆ ಜ್ವರ ಆಗ್ಲಿ ಇಂಥದ್ದೆಲ್ಲ ಕಡಿಮೆ ಆಗುತ್ತೆ. ಈಗ ಮೇಡಮ್ ಇವಾಗ ಹೇಳಿದ್ರು ಒಂದು ಉಪ್ಪು ಅಂತ. ಉಪ್ಪಿನಿಂದ ಕೂಡ ಉಪ್ಪು ನಾವು ಅಡ್ಗೆಗೆ ಮಾತ್ರ ಬಳಸ್ಕೋಬೇಕು, ರುಚಿಗೆ ಮಾತ್ರ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಪಂಚಭೂತಗಳಿರುವಂತ ಶಕ್ತಿಗಳನ್ನ ಹೇಳ್ಕೊಳ್ಳುವಂತ ಶಕ್ತಿ ಅದಕ್ಕೆ ಉಪ್ಪಿಗೆ ತುಂಬಾ ಇದೆ. ಅದರಿಂದ ಸ್ವಲ್ಪ ಜನ ಈ ಮೇಡಮ್ ಹೇಳಕ್ ಮೊದ್ಲಿಂದಾನೂ ಗೊತ್ತಿರುತ್ತೆ. ಆಮೇಲೆ ಸರ್ರು ತುಂಬಾನೇ ಹೇಳಿದ್ದಾರೆ ಇಂಥದ್ದೆಲ್ಲ ಒಂದೊಂದಷ್ಟು ಬಾಗ್ಲಲ್ಲಿ ಇಡೋದು. ಆಮೇಲೆ ಸ್ವಲ್ಪ ಒಂದು ಆಧ್ಯಾತ್ಮದಲ್ಲಿರುವಂತ ಗುರುಗಳು ಇರ್ತಾರಲ್ಲ ಶಾಸ್ತ್ರಿಗಳು ಅಂತ ಅಂಥವ್ರ ಮನೆಗಳವ್ರಿಗೆಲ್ಲ ಹೋದ್ರು ಇದನ್ನೆಲ್ಲ ಅವ್ರು ಮಾಡಿರ್ತಾರೆ. ಅಂದ್ರೆ ನಮಗ್ ಗೊತ್ತಿರಲ್ಲ. ನಾವು ಗೊತ್ತಿಲ್ಲದೆ ಇದ್ದವ್ರು ಸ್ವಲ್ಪ ಮಾಡ್ಕೋಬೇಕು. ಅಂದ್ರೆ ಇದನ್ನ ಯಾವುದೇ ಒಂದು ಲೋಹದ ಪಾತ್ರೆಗಳಲ್ಲಿ ಇಡೋದ್ಕಿಂತ ಗಾಜಿನ ಬಟ್ಲಲ್ಲಿ ಅಥವಾ ತಾಮ್ರ, ಹಿತ್ತಾಳೆ ಈ ತರ ಪಾತ್ರೆಗಳನ್ನ ಉಪಯೋಗಿಸೋದ್ರಿಂದ ಈ ತರದ್ದೆಲ್ಲ ಒಳ್ಳೇದಾಗುತ್ತೆ. ಇದು ಕೂಡ ಒಂದು ಕ್ವಾಂಟಮ್ ಹೀಲಿಂಗ್‌ಗೆ ಸೇರುವಂತದ್ದು ಒಂದು ವಿಷಯ. ಈಗ ಬಂದ್ರೆ ಮತ್ತೆ ವಿಭೂತಿ. ನಮ್ಮ ಮನೆಗಳಲ್ಲಿ ನಮ್ಮ ತಾತ, ಮುತ್ತಾತ, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ನಮ್ಮ ತಂದೆ ಇವರೆಲ್ಲ ಕೂಡ ಮಾಡ್ತಿದ್ದ ಒಂದು ವಿದ್ಯೆ ಅಂದ್ರೆ ಒಂದು ವಿಭೂತಿ. ವಿಭೂತಿ ಅಂತಂದ್ರೆ ಏನು? ವಿಭೂತಿ ಒಂದು ಬೆರಣಿಯಿಂದ ಆಗಿರುವಂತ ಒಂದು
ಒಳ್ಳೆ ಪದಾರ್ಥ. ಅದು ಒಂದು ಹಸುವಿನ ಸಗಣಿಯಿಂದ ಆಗುವಂತ ಪದಾರ್ಥ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿದೆ. ಈಗ ಬರುವಂತದ್ದೆಲ್ಲ ನ್ಯಾಚುರಲ್ ಏನೇನೋ ಮಾಡ್ಬಿಡ್ತಾ ಇದ್ದಾರೆ. ನ್ಯಾಚುರಲ್ ಆಗಿ ಸಿಗಲ್ಲ ಅಂತ ಗೊತ್ತಿದೆ. ಆದ್ರೆ ಒಳ್ಳೆ ನ್ಯಾಚುರಲ್ ವಿಭೂತಿಗೆ ಒಂದ್ ಸ್ವಲ್ಪ ಬಣ್ಣ ಒಂಥರ ಲೈಟ್ ಬೂದಿ ಕಲರ್ ಇರುತ್ತೆ. ಅದರಿಂದ ಅದನ್ನು ಕೂಡ ಮಂತ್ರಿಸ್ಕೊಂಡು ಹೋಗಿ ಅದನ್ನ ಊಟಕ್ಕೆ ಹಾಕೊಳ್ಳೋದು, ಒಂದ್ ಚಿಟಿಕೆ ನೀರ್ಲ್ ಹಾಕೊಂಡು ಕುಡಿಯೋದು. ಇದು ನಾವು ಶರೀರಕ್ಕೆ ನಾವು ಹೇಳ್ಕೊಳ್ಳೋದು. ನಾವು ಹೇಳ್ಕೊಳ್ಳೋಂಥದ್ದು ಒಂದು. ಏನು ಅಂದ್ರೆ ಶಾಂತವಾಗಿ ನಾವು ಯಾವುದೇ ಒಂದ್ ಮಾಡಿದಾಗೂ ನಮ್ಮ ನಂಬಿಕೆ. ನಂಬಿಕೆ ಮೇಲೆ ಒಬ್ರು ಗುರುಗಳು ತಂದು ಕೊಡ್ತಾರೆ. ಅವ್ರ ಮನೆಗೆ ಹೋಗ್ಬಿಟ್ಟು ಆ ವಿಭೂತಿನ ಮಂತ್ರಿಸ್ಕೊಂಡ್ ಬಂದ್ ಕೊಡಿ ಅಂದ್ರೆ ಅದ್ರಲ್ಲಿ ಒಂದು ಒಳ್ಳೆ ಒಂದು ಪಾಸಿಟಿವ್‌ನ ಅವರು ಒಂದು ಯಾವ್ದೋ ಒಂದು ದೇವರ ಹೆಸರಲ್ಲಿನೋ ಏನೋ ಅವರು ಮಾಡಿ ಕೊಟ್ಟಿರ್ತಾರೆ. ಅದನ್ನ ಆ ಕೊಟ್ಟಿರೋರು ಅವ್ರು ತಕೊಂಡೋಗಿ ಅದನ್ನ ನಂಬಿಕೆಯಿಂದ ಅದನ್ನ ಬಳಸ್ಬೇಕು. ಅಂದ್ರೆ ಏನಪ್ಪಾ ಅಂದ್ರೆ ಈ ವಿಷಯದಲ್ಲಿ ಎಲ್ಲದಕ್ಕೂ ಮೊದ್ಲು ನಂಬಿಕೆ ಮುಖ್ಯ. ಆಮೇಲೆ ಶಾಂತಚಿತ್ತವಾಗಿ ಅವ್ರು ಹೇಳಿದ್ದನ್ನ ಆಲ್ಸೋದು, ಮಾಡೋದು, ಪಾಲಿಸೋದು. ಇದಿಷ್ಟನ್ನ ಮಾಡಿದಾಗ ನಾವು ಕ್ವಾಂಟಮ್ ಹೀಲಿಂಗ್‌ನ ನಾವೇ ಮಾಡ್ಕೊಂಡಂಗೆ ನಮ್ಗನ್ಸುತ್ತೆ. ಅವರೇ ಬಂದ್ ಮಾಡ್ಬೇಕು ಅಂತ ಕೂಡ ಇಲ್ಲ. ಮನೇಲಿರುವಂತ ನಾವು ನಮ್ಮ ತಾಯಿ ತಂದೆಗಳಾಗ್ಲಿ, ಅಜ್ಜ ಅಜ್ಜಿರು ಇರ್ತಾರಲ್ಲ ಅವರೆಲ್ಲ ಈ ಚಿಕಿತ್ಸೆಗಳನ್ನ ನಮ್ಗೆಲ್ಲ ಮಾಡ್ತಿದ್ರು. ಮೇಡಮ್ ಹೇಳಿದ್ರು ಇವಾಗ ಸಾಯಂಕಾಲ ಟೈಮ್ ಸ್ನಾನ ಮಾಡ್ಸೋದು ಅಂತ. ಅದೇ ತರ ಸಾಯಂಕಾಲ ಆಗ್ತಿದ್ದಂಗೆನೆ ಮಕ್ಕಳುಗಳಿಗೆ ಒಂದು ದೀಪ ಹಚ್ಚಿ ಅದು ಮಣ್ಣಿನ ದೀಪ. ಮಣ್ಣಿನ ದೀಪದಲ್ಲಿ 3 ತಿಂಗಳವರೆಗೂನು ಮಕ್ಕಳುಗಳಿಗೆ ಹುಟ್ಟಿದ ದಿನದಿಂದ ಅಂದ್ರೆ ಮಗು 3 ದಿನಕ್ಕೆ ಏನೋ ಮನೆಗ್ ಕರ್ಕೊಂಡ್ ಬರ್ತೀವಲ್ವಾ ಆವಾಗಿಂದ ತೊಟ್ಲು ಸುತ್ತನೂ 3 ಸಾರಿ ಸುತ್ಕೊಂಡ್ಬಂದು ಆ ದೀಪದಿಂದ ಆಮೇಲೆ ಮಗುಗೆ 3 ಸರಿ ದೃಷ್ಟಿ ಮೇಲಿಂದ ಕೆಳಗ್ವರೆಗೂ ಆ ದೃಷ್ಟಿ ತೆಗೆಯೋದು. ಆ ದೀಪದಲ್ಲಿ ಬರುವಂತದ್ದೇ ಒಂದ್ ಸಣ್ಣ ಆ ದೀಪಕ್ಕೆ ಇಲ್ಲಾಂದ್ರೆ ಕಪ್ಪುನಾದ್ರು ಒಂಚೂರು ಬಳ್ದಿಟ್ಟು ಆ ದೀಪದ ಕಪ್ಪನ್ನ ಆ ಮಗುಗೆ ಹಣೆಗಿಡೋದು. ಮಗು ಎಲ್ಲೂ ಹೋಗಿರಲ್ಲ 3 ತಿಂಗಳವರೆಗೂನು. ಯಾರ್ದು ದೃಷ್ಟಿ ತಾಗಿರಲ್ಲ. ಆದ್ರೂ ಮನೆಯಲ್ಲಿರುವಂತ ನೆಗೆಟಿವ್ ಎಲ್ಲ ಒಂದು ಎಳ್ಕೊಂಡಿರುತ್ತೆ ಅನ್ನೋದು ಒಂದು ಇತ್ತು ಆ ಕಾಲದಲ್ಲಿ. ಜೊತೆಗೆ ಮನೆಗೆ ಚಿಕ್ಕ ಮಕ್ಕಳು ನೋಡಕ್ ಬರೋರು ಕೂಡ ಬರ್ತಿರ್ತಾರಲ್ವಾ? ಆ ತರದವ್ರದ್ದು ಒಂದು ದೃಷ್ಟಿ ಒಬ್ಬರದು ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ. ಈ ತರದ್ದೆಲ್ಲಾನು ಮನೇಲಿ ಬಾಗ್ಲಲ್ಲೇ ಒಂದ್ ಸಗಣಿ ಇಟ್ಟು ಮತ್ತೆ ಬೇವಿನ ಸೊಪ್ಪೆಲ್ಲ ಕಟ್ಟೋದು, ಅದು ಅಲೋವೆರಾ ಕಟ್ಟಿದ್ದೆಲ್ಲ ಮಾಡಿರ್ತಾರೆ ಬಾಣ್ತಿರ್ ಮನೆಗಳಲ್ಲಿ. ಆದ್ರೂ ಇದನ್ನೆಲ್ಲಾ ಮೀರಿ ಒಂದ್ ಸ್ವಲ್ಪ ಶಕ್ತಿ ಒಳಗಡೆ ಬಂದಾಗ್ಲೂ ಅದನ್ನ ನಾವು ತೆಗ್ದಾಕಕ್ಕೆ ಈ ತರ ಸಾಯಂಕಾಲ ಟೈಮು ನಾವು ಮಕ್ಳುಗಳಿಗೆ ಮಾಡಿದಾಗ ಅದು ಮಕ್ಳು ಆರಾಮಾಗಿ ನಿದ್ದೆ ಕೂಡ ಮಾಡ್ತಾರೆ. ದೃಷ್ಟಿ ಪರಿಹಾರ ಮಾಡ್ಕೊಂಡಂಗೂ ಆಯ್ತು ಅಂತ ಇದನ್ನ ತುಂಬಾ ಪಾಲಿಸ್ತಾ ಇದ್ವಿ. ಜೊತೆಗೆ ಏನಪ್ಪಾ ಈಗ ಇನ್ನೊಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಕ್ಸಿಡೆಂಟ್ ಆದಾಗ ಏನಾಗುತ್ತೆ ಒಂದು ಬೆನ್ನು ಮೂಳೆಗೋ, ಕೈ ಕಾಲಿನ ಮೂಳೆಗಳಿಗೋ ಏನೋ ಒಂದು ಏಟಾಗಿರುತ್ತೆ. ಅದು ಏಟಾದಾಗ ಏನಾಗುತ್ತೆ, ನಮ್ಗೆ ಅದು ಕಣ್ಣಲ್ಲಿ ಕಾಣಿಸುತ್ತೆ. ಡಾಕ್ಟರ್ ಎಕ್ಸ್‌ರೇನ ಮಾಡ್ತಾರೆ. ಅದನ್ನ ನೋಡ್ತಾರೆ. ಅದನ್ನ ಸರಿ ಮಾಡಿ ಅವ್ರಿಗೆ ಆಪರೇಷನ್ ಮಾಡಿ ಅವ್ರನ್ನ ಕೂಡ್ಸ್ಬಿಟ್ಟು ಬ್ಯಾಂಡೇಜ್ ಮಾಡಿ ಇಷ್ಟು ದಿವಸ ರೆಸ್ಟು ಅಂತೆಲ್ಲ ಹೇಳಿ ಅವ್ರನ್ನ ಬೆಡ್ಡಲ್ಲಿ ಒಂದಿಷ್ಟು ದಿವಸ ಇರ್ಬೇಕು ಅಂತ ಬೆಡ್ ರೆಸ್ಟಲ್ಲಿ ಇರ್ತಾರೆ. ಆದ್ರೂನು ಅದು ಹುಷಾರಾಗಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಹುಷಾರಾದ್ಮೇಲೂ ಆ ವ್ಯಕ್ತಿ ಮೊದಲ ತರ ಆಗಿರಲ್ಲ. ಯಾಕೆ ಅಂತಂದ್ರೆ, ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಏಟಾಗ್ಬಿಟ್ಟಿರುತ್ತೆ. ಬಿದ್ದಾಗ ಅವ್ರಿಗೆ ಬರೀ ಮೂಳೆ ಒಂದೇ ಏಟಾಗಿರಲ್ಲ. ಮಾನಸಿಕವಾಗಿ ಕೂಡ ಅವರು ಅಸ್ವಸ್ಥರಾಗಿರ್ತಾರೆ. ಹೌದು ಹೆದರ್ಕೊಂಡ್ಬಿಟ್ಟಿರೋದು. ನನಗಿನ್ನು ಆಗೋದಿಲ್ಲ, ನನಗೇನೋ ಆಗ್ಬಿಟ್ಟಿದೇನೋ ಅಂತದ್ದು ಒಂದು ಮನಸ್ಸಿಗೆ ಅವರು ಹಚ್ಕೊಂಡ್ಬಿಟ್ಟಿರ್ತಾರೆ. ಈ ತರ ಹಚ್ಕೊಂಡಾಗ ಅದನ್ನು ಕೂಡ ನಾವು ಮಾನಸಿಕವಾಗಿ ಅವ್ರನ್ನ ಸರಿ ಮಾಡ್ಬೇಕಾಗುತ್ತೆ. ಬರೀ ದೇಹ ಮಾತ್ರ ಗಾಬರಿಗೊಂಡಿದೆ, ದೇಹಕ್ಕೆ ಮಾತ್ರ ಕಾಯಿಲೆ ಆಗಿದೆ, ಇಂಜುರಿ ಆಗಿದೆ ಅಂತ ತಿಳ್ಕೊಬಾರ್ದು. ನಾವು ಮಾನಸಿಕವಾಗೂ ಅವ್ರನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಆವಾಗ ಕ್ವಾಂಟಮ್ ವಿದ್ಯೆಗಳಲ್ಲಿ ಅವ್ರನ್ನ ಸರಿ ಮಾಡ್ಬೇಕಾಗಿ ಬರುತ್ತೆ. ಇವ್ರು ಎಷ್ಟೇ ಆರೋಗ್ಯವಾಗಿ ಆಮೇಲೆ ಎದ್ದು ನಡೆಯಕ್ ಶುರು ಮಾಡಿದ್ರು ಮನ್ಸಲ್ಲಿ ಅದೇ ಒಂದು ಉಳ್ಕೊಂಡಿರುತ್ತೆ. ಹೌದು ನನಗೆ ಈ ತರ ಆಗಿತ್ತು, ನನಗೆ ಈ ತರ ಆಗಿತ್ತು ಅಂತ ಅನ್ನೋದೊಂದಾಗಿರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಾನೇ ಇದಕ್ಕೆ ಉದಾಹರಣೆ. ನಾನು ಸೈಕಲ್ ಹೊಡಿತಾ ಇದ್ದವಳು ಮೊದ್ಲು. ಸೈಕಲ್ ಹೊಡ್ಕೊಂಡು ಕ್ಲಾಸ್‌ಗಳೆಲ್ಲ ಮಾಡ್ತಿದ್ದೆ. ನಾನು ಸೈಕಲಿಂದ ಬಿದ್ದು ಒಂದ್ಸರಿ ಸುಮಾರಾಗಿ ಆಗಿತ್ತು. ಆವಾಗ ಪರವಾಗಿಲ್ಲ. ಮತ್ತೆ ಇನ್ನೊಂದ್ಸರಿ ನನಗೆ ಜಾಸ್ತಿನೇ ಒಂದು ಗ ಸ್ಕೂಟಿನಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ನನಗೆ ತುಂಬಾ ಪೆಲ್ವಿಕ್ ಬೋನ್ ಅಂತಾರಲ್ಲ ಆ ಬೋನ್‌ದು ಫ್ರಾಕ್ಚರ್ ಆಯ್ತು. ನಾನು ತುಂಬಾನೇ ಮಾನಸಿಕವಾಗಿ ಆಗ್ಬಿಟ್ಟು ನಾನು ಆಯ್ತು ನಂದು ಇಷ್ಟೇನೆ. ನಾನು ಇನ್ನೇನು ಮಾಡಕ್ಕೆ ಆಗಲ್ಲ. ನನ್ನ ಜೀವನ ಇಷ್ಟೇ ಅಂತ ನಾನು ತುಂಬಾನೇ ಮನ್ಸಿಗೆ ಹಚ್ಕೊಂಡ್ಬಿಟ್ಟೆ. ಒಂದು 3 ದಿನ ಇಲ್ಲೇ ಮನೆಯಲ್ಲಿ ಎಲ್ಲ ಮೆಡಿಸಿನ್ ಎಲ್ಲ ಮಾಡಿದ್ರು. ಅದೇನೋ ಕಟ್ತಾರೋ ಅದೆಲ್ಲ ಮಾಡಿಸಿದ್ರು. ಅದು ಕೂಡ ಏನು ಹೀಲಿಂಗ್ ಆಗ್ಲಿಲ್ಲ. ಕೊನೆಗೆ ಬೆಂಗಳೂರಿಗೆ ಕರ್ಕೊಂಡ್ಬಂದು ಸೆಂಟ್ ಜಾನ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ನನ್ನ ತಮ್ಮ ಹೇಳ್ತಿದ್ದ ನಮ್ಮ ಅಕ್ಕಮ್ಮರು ಸೈಕಲ್ ಹೊಡಿತಿದ್ರು. ಅದೇ ತರ ಮಾಡ್ಕೊಡ್ಬೇಕು ನೀವು ಅಂತ ಡಾಕ್ಟರ್‌ಗೆ ತುಂಬಾನೇ ಬೇಡ್ಕೊಂಡು ಎಲ್ಲ ಮಾಡಿದ್ರು. ಒಳ್ಳೆ ಡಾಕ್ಟರ್ ಸಿಕ್ಕಿದ್ರು. ನನ್ನ ಅದೃಷ್ಟ ಚೆನ್ನಾಗಿತ್ತು. ನಾನು ಒಂದು 15 ದಿವಸದಲ್ಲಿ ನಾನು ಕ್ಲಿಯರ್ ಆಗಿ ಆಯ್ತು. ಆದ್ರೂ 2 ತಿಂಗಳು ಫುಲ್ಲು ರೆಸ್ಟ್ ಇರ್ಬೇಕಾಯ್ತು. ಆ ರೆಸ್ಟ್ ಇದ್ದ ಮೇಲೂನು ನಾನು ಮಾನಸಿಕವಾಗಿ ನಾನು ಮೊದ್ಲು ತರ ಆಗ್ತೀನಾ ಅನ್ನೋದು ತುಂಬಾನೇ ಮನ್ಸಲ್ಲಿ ಹಾಕೊಂಡ್ಬಿಟ್ಟಿದ್ದೆ ನಾನು. ಅಂದ್ರೆ ಯಾಕೆ ಅಂದ್ರೆ ಅವ್ರು ಎಷ್ಟೆಲ್ಲ ಹೇಳಿದ್ರು, ಡಾಕ್ಟರ್ ಎಷ್ಟು ಕನ್ಫರ್ಮ್ ಆಗಿ ಹೇಳಿದ್ರು. ಮತ್ತೆ ತಗೊಂಡು ಎಕ್ಸ್‌ರೇ ಚೆಕ್ ಮಾಡ್ಸೋದು, ಮತ್ತೆ ಮಾನಸಿಕವಾಗಿ ನೊಂದ್ಕೊಂಡು ಇದನ್ನ ಆಗ್ಬಿಟ್ಟಿದ್ದೆ. ಇದು ನನ್ನ ಒಂದು ಅನುಭವ ಕೂಡ ಹೇಳ್ಕೊತಾ ಇದೀನಿ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ನಾನು ಸೈಕಲ್ಲು ಮತ್ತೆ 2, 3 ಸ್ಕೂಟಿಗಳು ಇದನ್ನೆಲ್ಲ ಬದಲಾಯಿಸಿ ಕೊನೆಗೆ ಆಕ್ಟಿವ್ ಹೋಂಡಾ ತಗೊಂಡು ಅದನ್ನ ಬಿಟ್ಟು ಇವಾಗ ನಾನು ಬಂದು ಇವಾಗ ಆರಾಮಿದ್ದೀನಿ.
ಅದಕ್ಕೆ ನಾನು ಇವಾಗ ಹೇಳ್ತಾ ಇರೋದು ಇಷ್ಟೆಲ್ಲ ತಿರ್ಗಾ ನಾನು ಇರ್ತೀನಿ. ನನ್ನ ಜೀವನದಲ್ಲಿ ಈ ತರ ಮತ್ತೆ ಇರ್ತೀನಿ ಅನ್ನೋಂಥ ಧೈರ್ಯ ಬರ್ಬೇಕು ಅಂತಂದ್ರೆ ಕ್ವಾಂಟಿಂಗ್ ಹೀಲಿಂಗ್. ಕ್ವಾಂಟಮ್ ಹೀಲಿಂಗು ಅಂತಂದ್ರೆ ಅದನ್ನ ನಮಗ್ ನಾವೇ ಕೂಡ ಮಾಡ್ಕೊಳ್ಳುವಂಥದ್ದು. ಅದು ಬೇರೆ ಯಾರು ಮಾಡುವಂಥದ್ದು ಅಲ್ಲ. ಮಾಡೋಕ್ ಬರ್ದೇ ಇದ್ದವರು ಬೇರೆಯವ್ರ ಕೈಲಿ ಮಾಡಿಸ್ಕೋಬಹುದು. ಬಟ್ ನಾವೇ ಮಾಡ್ಕೊಂಡ್ರು ಅದಾಗುತ್ತೆ. ಏನಪ್ಪಾ ಅಂದ್ರೆ ನಾವು ಧೈರ್ಯ ಇದು ಯಾವ ಜಾಗದಲ್ಲಿ ಆಗಿತ್ತೋ ಆ ಜಾಗಕ್ಕೆ ನಾನ್ ಚೆನ್ನಾಗಿದ್ದೀನಿ, ನೀ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ಕೊಂಡು ನಾವು ಕ್ವಾಂಟಮ್ ಹೀಲಿಂಗು ಅಂತಂದ್ರೆ ಮಾತ್ರೆ ಇಲ್ದೇನೆ ಮನಸ್ಸಿಗೆ ನಾವು ಕೊಡುವಂಥದ್ದು. ಈಗ ಯಾರೇ ವ್ಯಕ್ತಿಗಳಿಗಾಗ್ಲಿ ನಾವು ಮಾನಸಿಕವಾಗಿ ಅವರಿಗೆ ಒಂದು ಧೈರ್ಯ ಕೊಟ್ಟಾಗ ಅವರು ತುಂಬಾ ಚೆನ್ನಾಗಿ ಹೀಲಿಂಗ್ ಆಗ್ತಾರೆ ಅಂದ್ರೆ ಹುಷಾರಾಗ್ತಾರೆ. ಅದರಿಂದ ಈ ಒಂದು ಕ್ವಾಂಟಮ್ ಹೀಲಿಂಗ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಂಬಿಕೆ ಮೊದಲು ಮುಖ್ಯ. ನಾವು ಈ ತರ ಅಪನಂಬಿಕೆ ಮಾಡ್ಕೊಂಡ್ಬಿಡ್ಬಾರ್ದು. ಇದು ಹುಷಾರಾಗ್ತೀನ ಆಗತ್ತಾ ಇಲ್ವಾ ಈ ತರ ಅಪನಂಬಿಕೆ ಮಾಡ್ಕೊಂಡು ತುಂಬಾ ನಾವು ಮಾನಸಿಕವಾಗಿ ನೊಂದ್ಕೊಂಡ್ರೆ ಅದು ನಾವು ಯದ್ಭಾವಂ ತದ್ಭವತಿ ಅಂತಾರಲ್ಲ ಅದು ಈ ಇದ್ರಲ್ಲಿ ಬರುತ್ತೆ. ಏನು ಅಂದ್ರೆ ನಾವೇನ್ ಅನ್ಕೊಂಡ್ರೆ ಅದೇ ಆಗ್ಬಿಡುತ್ತೆ. ಹೌದು ನನ್ ನಡಿಯಕ್ ಆಗೋದೇ ಇಲ್ಲ, ನನ್ ಕೈಲಿ ಆಗಲ್ಲ ಅಂದ್ರೆ ಕೂತೇ ಬಿಟ್ಟು ಬೇಕಾಗುತ್ತೆ. ನಾನ್ ಮತ್ತೆ ಅದೆಲ್ಲ ಆದ್ಮೇಲೆ ಮತ್ತೆ ಇನ್ನು 2 ವೆಹಿಕಲ್ ತಗೊಂಡು ಮತ್ತೆ 2 ವೆಹಿಕಲ್ ಅಲ್ಲಿ ನಾನು ಜರ್ನಿ ಮಾಡಿ ಕ್ಲಾಸ್‌ಗಳು ಮಾಡ್ತಿದ್ದೆ. ಇದೆಲ್ಲ ಆದ್ಮೇಲೆ ನಾನು ಈಗ ಮಧ್ಯ ಸಯಾಟಿಕಾ ಅಂತ ಬಂದು ಸಯಾಟಿಕಾದಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದರಿಂದ ನಾನು ಸ್ವಲ್ಪ ರೆಸ್ಟ್ ಅಲ್ಲಿ ಇರ್ಬೇಕಾಗಿ ಬಂತು. ಅದು ಕೂಡ ಅಷ್ಟೇನೆ. ಅದು ಮಾನಸಿಕವಾಗಿ ಸಯಾಟಿಕಾ ಅನ್ನೋದು ದೊಡ್ಡ ಕಾಯಿಲೆ ಏನಲ್ಲ ಅಂತಲ್ಲ. ನನ್ ಮಗ ಕೂಡ ಹೇಳಿದ್ರು, ಬೇರೆ ಡಾಕ್ಟರ್‌ಗಳು ಹೇಳಿದ್ರು. ನನಗೇನೋ ಮನ್ಸಲ್ಲಿ ಇತ್ತು. ನಾನ್ ಮೊದಲ ತರ ಆಗಲ್ಲ. ಇದಿಷ್ಟೇ ಆಗೋಗಿತ್ತು. ಈಗ ನೋಡಿ ನಾನು ಅನ್ಕೋತಾ ಇದ್ದೀನಿ. ನಾನ್ ನಿಜವಾಗ್ಲೂ ನನಗೆ ಈ ಕ್ವಾಂಟಮ್ ಹೀಲಿಂಗ್ ಆಗ್ಲಿ, ನನ್ನ ಮಾನಸಿಕ ಧೈರ್ಯನೇ ನನಗೆ ಕೊನೆಲಿ ಇಷ್ಟೆಲ್ಲ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತು ಅಂತ ಹೇಳ್ತಾ, ಈ ದಿನ ನನ್ನ ಒಂದು ಅನಿಸಿಕೆ, ನಾನು ಗುರುಗಳು ಹೇಳ್ಕೊಟ್ಟಂತ ಒಂದು ಚಿಕಿತ್ಸೆಗಳನ್ನ ಅಳವಡಿಸ್ಕೊಂಡಿದೀನಿ. ಅದ್ರ ಬಗ್ಗೆ ಹೇಳಿದೀನಿ ಮೊದ್ಲೆಲ್ಲ. ಅದಕ್ಕೆ ನಾನು ನನ್ನ ಅನುಭವ ಹೇಳ್ಕೊಳ್ಳೋದಕ್ಕೇನೆ ನಾನು ಕ್ಲಾಸು ಟೈಮ್ ತಗೊಂಡೆ ಅಂತ ಅನ್ನಿಸ್ತಾ ಇದೆ. ಇದುವರೆಗೂ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಮೇಡಮ್.